ಟಿವಿಕೆ ವಿರುದ್ಧ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ದಿನಕರನ್. ಎಎಂಎಂಕೆ ಮುಖ್ಯ ಕಾರ್ಯದರ್ಶಿ ಟಿಟಿವಿ ದಿನಕರನ್ ದೂರನ್ನು ಕೊಟ್ಟಿದ್ದಾರೆ. ಈ ಟಿವಿಕೆಗೆ ಶಾಸಕರ ಬೆಂಬಲ ಇದೆ ಅಂತ ಹೇಳಿದಂಥ ಪತ್ರ ಇತ್ತಲ್ಲ, ಆ ಪತ್ರವೇ ಡ್ಯೂಪ್ಲಿಕೇಟ್ ಪತ್ರ, ಅದು ಫೋರ್ಜರಿ ಮಾಡಿರುವಂಥ ಪತ್ರ, ಅದು ಒರಿಜಿನಲ್ ಅಲ್ಲ. ಇದು ಇವರು ಕೊಟ್ಟಿರುವಂಥ ದೂರಿನಲ್ಲಿ ದಾಖಲಾಗಿದೆ. ಕಾಮರಾಜ್ ಸಹಿ ಮಾಡಿದ್ದಾರೆ ಅನ್ನಲಾದಂಥ ಪತ್ರವೇ ನಕಲಿ ಅಂತ ಅಸಿಸ್ಟೆಂಟ್ ಪೊಲೀಸ್ ಕಮಿಷನರಿಗೆ ಅವರು ದೂರು ಕೊಟ್ಟಿದ್ದಾರೆ ದಿನಕರನ್. ಅದಾದ್ಮೇಲೆ ಮಾತಾಡಿದ್ರು, ಬನ್ನಿ ಏನು ಹೇಳ್ತಾರೆ ನೋಡೋಣ. It is a case of horse trading or forgery. It is mockery in democracy. How can he accept, even for argument's sake, how can he support a opposition MLA? How can he say I am clean? How can he say? How can he give a good governance or a clean governance? Getting support from oppositions. What is this? You support ADMK? Yeah, we are all NDA alliance constitution. We are all NDA partners. We are all contested together along with ADMK. Our chief minister candidate is Palanichami. It is a case of horse trading or forgery. It is mockery in democracy. How can he accept, even for argument's sake, how can he support a opposition MLA? How can he say I am clean? How can he say? How can he give a good governance or a clean governance? Getting support from oppositions. What is this? You support ADMK? Yeah, we are all NDA alliance constitution. We are all NDA partners. We are all contested together along with ADMK. Our chief minister candidate is ಕಾಮರಾಜ್ ಅವರು ಮಾತಾಡಿರುವಂಥ ಮಾತುಗಳಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಟಿವಿಗೆ ತಿರುಗೇಟನ್ನು ಕೊಟ್ಟಿದೆ ನೋಡಿ. ಎಎಂಎಂಕೆ ಶಾಸಕ ಕಾಮರಾಜ್ ವಿಡಿಯೋವನ್ನು ಹರಿಬಿಟ್ಟಿದೆ ಟಿವಿಕೆಗೆ ಬೆಂಬಲ ವ್ಯಕ್ತಪಡಿಸಿ ಪತ್ರ ಬರೆತಿದ್ದಂಥ ವಿಡಿಯೋ. ಟಿಟಿವಿ ದಿನಕರನ್ ಸುಳ್ಳು ಸುದ್ದಿ, ತಪ್ಪು ಮಾಹಿತಿಯನ್ನು ಹಬ್ಬಿಸ್ತಾ ಇದ್ದಾರೆ. ಟಿವಿಕೆ ಯಾರ ಜೊತೆಗೂ ಕೂಡ ಚೌಕಾಸಿ ಮಾಡುವಂಥ ಅಗತ್ಯ ಇಲ್ಲ, ಮಾತುಕತೆ ನಡೆಸುವಂಥ ಅಗತ್ಯ ಇಲ್ಲ ಅಂತ ಟಿವಿಕೆ ತಿರುಗೇಟನ್ನು ಕೊಟ್ಟಿದೆ. ಬನ್ನಿ, ಹರೀಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಕಗ್ಗಂಟಾಗ್ತಾ ಇದೆ ಅಂತಂದರೆ, ಬಹುಶಃ ನನಗೆ ಅನಿಸ್ತಾ ಇದೆ ನೋಡಿ, ರಾಜಕಾರಣದಲ್ಲಿ ಯಾರ್ಯಾರ ಬೆಂಬಲ ಕೇಳಬೇಕು ಏನು ಎತ್ತ ಅಂತ ಅದು ಫಟಾಫಟ್ ಆಗೋಗ್ಬಿಡಬೇಕು. ನಿಮಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ, ಕರ್ನಾಟಕದಲ್ಲಿ ಈ ಸಂಖ್ಯೆಯಲ್ಲಿ ಏರುಪೇರಾದಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ ಎಷ್ಟರ ಮಟ್ಟಿಗೆ ಗುಲಾಂ ನಬಿ ಆಜಾದ್ ದಿಲ್ಲಿಯಿಂದ ಓಡೋಡಿ ಬಂದರು ಅಂತ. ನೀವು ದಿಲ್ಲಿನಲ್ಲಿ ಇದ್ರಿ ಅವಾಗ ರಿಪೋರ್ಟರ್ ಆಗಿ. ಎಷ್ಟರ ಮಟ್ಟಿಗೆ ಓಡಿ ಬಂದರು ಅಂತೇಳಿ ಬಂದ ತಕ್ಷಣ ಹೇಳಿದ್ರು, ನಾವು ನಮ್ಮ ಬೆಂಬಲವನ್ನು ಕೊಡ್ತಾ ಇದ್ದೀವಿ, ನಾವು ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾ ಇದ್ದೀವಿ. ಫಟಾಫಟ್ ಆಗೋಗ್ಬಿಡ್ಬೇಕು ಎಲ್ಲವೂ ಕೂಡ. ಇವ್ರೇನಂದ್ರು ಅಂದರೆ ಈ ಟಿವಿಕೆ ಅವರಿಗೆ ಈ ಅನುಭವ ಇಲ್ಲ, ಜೊತೆಗೆ ಏನಂದರೆ ಇಷ್ಟೊಂದೆಲ್ಲ ನಾವು ಏನೂ ಇಲ್ದೇ ಇಷ್ಟೊಂದೆಲ್ಲ ಗೆದ್ದಿದ್ದೀವಿ, ಇನ್ಯಾರು ನಮ್ಮ ವಿರುದ್ಧ ಮಾತಾಡ್ತಾರೆ, ಅವರಾಗಿ ಅವರೇ ಬರ್ತಾರೆ ಅನ್ನುವಂಥ ಮನೋಭಾವನೆ, ಅಥವಾ ಈ ನಿಧಾನಗತಿ ಇದೆಯಲ್ಲ ರಾಜಕಾರಣದಲ್ಲಿ ಒಂದು ಅದ್ಭುತವಾದಂಥ ಮಾತಿದೆ. ಬರೀ ರಾಜಕಾರಣ ಅಂತ ಮಾತ್ರ ಅಲ್ಲ, ಈ ನಿಮ್ಮ ಜೀವನದಲ್ಲೂ ಕೂಡ ಅನ್ವಯ ಆಗುವಂಥದ್ದು. ನಿಧಾನಕ್ಕೂ ನಿಧನಕ್ಕೂ ಅಂತ ವ್ಯತ್ಯಾಸ ಇಲ್ಲ. ನಿಧಾನ ಒಂದು ಸಣ್ಣ ದೀರ್ಘ ತೆಗೆದುಬಿಟ್ರೆ ಅದು ನಿಧನ ಆಗೋಗ್ಬಿಡುತ್ತೆ. ಈ ರಾಜಕಾರಣದಲ್ಲಿ ಇದು ಮಾತು ತುಂಬ ಚೆನ್ನಾಗಿ ಅನ್ವಯ ಆಗುತ್ತೆ. ಬಹುಶಃ ಏನು ಅಂದರೆ ಈ ಮೈ ಮರೆತಿದ್ದೇ ಏನಾದರೂ ಟಿವಿಕೆಗೆ ಇದು ಬೂಮರಂಗ್ ಆಗ್ತಾ ಇದೆಯಾ ಅಂತ. ಇಲ್ಲಿ ರಂಗನಾಥ್, ಮೈ ಮರೆಯೋದು ಅನ್ನೋಕ್ಕಿಂತ ರಾಜ್ಯಪಾಲರು ಅವಕಾಶವನ್ನ ಕೊಡ್ತಾ ಇಲ್ಲ. ಈಗ ರಾಜ್ಯಪಾಲರು ಅವಕಾಶವನ್ನ ಕೊಟ್ರೆ ವಿಜಯ್ ಅವರು ವಿಧಾನಸಭೆಯಲ್ಲಿ ಬಹುಮತವನ್ನ ಸಾಬೀತು ಮಾಡ್ತೀನಿ ಅನ್ನುವಂತ ವಿಶ್ವಾಸದಲ್ಲಿದ್ದಾರೆ. ಹಾಗಾಗಿ ದೊಡ್ಡ ಪಕ್ಷ ಆಗಿರ್ತಕ್ಕಂತಹ ನನ್ನನ್ನೇ ಕರಿಬೇಕು, ಇನ್ಯಾರನ್ನ ಕರೀತಾರೆ ಅನ್ನುವಂತಹ ಒಂದು ಆ ರೀತಿಯಾದಂತಹ ಅಭಿಪ್ರಾಯದಲ್ಲಿ ವಿಜಯ್ ಅವರಿದ್ರು. ಮತ್ತೆ ಎಲ್ಲರೂ ಕೂಡ ಅದೇ ಅಭಿಪ್ರಾಯದಲ್ಲಿದ್ರು. ಡಿಎಂಕೆ ಎಐಎಡಿಎಂಕೆ ಯಾವುದೇ ಕಾರಣಕ್ಕೂ ಒಂದಾಗಿ ಸರ್ಕಾರ ರಚನೆ ಮಾಡುವಂತಹ ಪ್ರಸ್ತಾಪ ತಮಿಳುನಾಡಿನ ರಾಜಕೀಯದಲ್ಲಂತೂ ಸದ್ಯಕ್ಕೆ ಇಲ್ಲ ಅನ್ನುವಂಥದ್ದೇ ಅವತ್ತು ರಿಸಲ್ಟ್ ದಿನ ಇತ್ತು. ಆದ್ರೆ ರಾಜ್ಯಪಾಲರು ಅತ್ಯಂತ ದೊಡ್ಡ ಪಕ್ಷ ಆಗಿ ಹೊರಹೊಮ್ಮಿರುವಂತಹ ಟಿವಿಕೆಗೆ ಇದುವರೆಗೂ ಕೂಡ ಆಹ್ವಾನ ಕೊಡದಲ್ಲೇ ಇರುವಂತಹದ್ದು, 118 ಸ್ಥಾನಗಳನ್ನ ನೀವು ತೋರಿಸಿ ಅನ್ನುವಂಥದ್ದು ಹೇಳ್ತಾ ಇರುವಂತದ್ದು ಕೂಡ ಎಲ್ಲ ಒಂದ್ ಕಡೆ ವಿಜಯ್ ಅವರಿಗೆ ಹಿನ್ನಡೆ ಆಗ್ತಿದೆ. ಮತ್ತೆ ಈ ಸಣ್ಣ ಪುಟ್ಟ ಪಕ್ಷಗಳಿಗೆ ಬಾರ್ಗೇನ್ ಮಾಡ್ಲಿಕ್ಕೆ ಸಮಯ ಸಿಗ್ತಾ ಇದೆ. ಹಾಗಾಗಿ ವಿಸಿಕೆ ದೊಡ್ಡ ದೊಡ್ಡ ಬೇಡಿಕೆಗಳನ್ನ ಈಗ ಟಿವಿಕೆ ಮುಂದೆ ಇಡ್ತಾ ಇರುವಂತಹದ್ದು, ಮತ್ತೆ ಅವು ಈಡೇರಿಸಕ್ ಆಗದೆ ಇರತಕ್ಕಂತಹ ಬೇಡಿಕೆಗಳನ್ನ ಮುಂದೆ ಇಡ್ತಕ್ಕಂಥದ್ದು. ಹೀಗಾಗಿ ನಾವು ಟಿವಿಕೆಗೆ ಬೆಂಬಲ ಕೊಡೋದಕ್ಕೆ ಸಿದ್ಧ ಇದ್ವಿ. ಆದ್ರೆ ಟಿವಿಕೆ ಅವರೇ ನಮ್ಮ ಬೆಂಬಲವನ್ನ ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ಲಿಲ್ಲ, ಮತ್ತೆ ನಮ್ಮ ಬೇಡಿಕೆಗಳನ್ನು ಅವರು ಈಡೇರಿಸಲಿಲ್ಲ ಅನ್ನುವಂತಹ
ಆ ವಿಚಾರವನ್ನ ಜನರಿಗೆ ತಿಳಿಸೋಕೋಸ್ಕರ ಈ ರೀತಿಯಾದಂತ ಎಲ್ಲ ಚರ್ಚೆ ಆಗ್ತಿದೆ. ಒಂದ್ ವೇಳೆ ರಾಜ್ಯಪಾಲರು ಪ್ರಮಾಣ ವಚನಕ್ಕೆ ಅಂದೇ ಅವಕಾಶವನ್ನ ಮಾಡಿಕೊಟ್ಟಿದ್ರೆ ಇವು ಯಾವ ಗೊಂದಲಗಳು ಕೂಡ ಇರ್ತಿರ್ಲಿಲ್ಲ. ಈಗ ಒಂದೇ ದಾರಿ ಇರುವಂತಹದ್ದು, ಒಂದು ವಿಸಿಕೆ ಬೆಂಬಲವನ್ನ ಕೊಡಬೇಕು, 118 ಶಾಸಕರ ಬೆಂಬಲ ಸಿಕ್ಕಂಗಾಗತ್ತೆ, ರಾಜ್ಯಪಾಲರ ನಂತರ ಅವಕಾಶವನ್ನು ಕೊಡಬೇಕು. ಇಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಹೇಗೂ ಕೂಡ ಒಂದು ಅರ್ಜಿ ಸಲ್ಲಿಕೆ ಆಗಿದೆ, ರಾಜ್ಯಪಾಲರಿಗೆ ನಿರ್ದೇಶನವನ್ನು ಕೊಡಬೇಕು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಅಂತ. ಆ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ತುರ್ತಾಗಿ ಏನಾದ್ರೂ ವಿಚಾರಣೆ ನಡೆಸಿದ್ದೇ ಆದಲ್ಲಿ, ಇವತ್ತು ಶನಿವಾರ ರಜೆ ಇದೆ, ನಾಳೆ ಭಾನುವಾರ ಕೂಡ ರಜೆ ಇರುವಂತಹದ್ದು, ಒಂದ್ ವೇಳೆ ರಜಾ ದಿನದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಏನಾದ್ರು ವಿಚಾರಣೆ ನಡೆಸಿದ್ದೇ ಆದಲ್ಲಿ, ಕರ್ನಾಟಕದ ವಿಚಾರವಾಗಿ ರಾತ್ರಿ 12 ಗಂಟೆಗೆ ಸುಪ್ರೀಂ ಕೋರ್ಟ್ ಏನು ವಿಚಾರಣೆ ಮಾಡಿತ್ತು, ಆ ರೀತಿಯಾಗಿ ಏನಾದ್ರು ವಿಚಾರಣೆ ಮಾಡಿದ್ದೇ ಆದಲ್ಲಿ ಇವತ್ತು ಅಥವಾ ನಾಳೆ ವಿಜಯ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಅವಕಾಶ ಸಿಗಬಹುದು. ಆದರೆ ಇವತ್ತು ಮತ್ತೆ ನಾಳೆ ರಜೆ ಇರೋದ್ರಿಂದ ಇನ್ನು ಸೋಮವಾರ ಸುಪ್ರೀಂ ಕೋರ್ಟ್ ವಿಚಾರಣೆ ಒಂದ್ ವೇಳೆ ನಡೆಸಿದ್ರೆ, ಸೋಮವಾರ ನಡೆಸಿದ್ದೇ ಆದಲ್ಲಿ ಆಗ ರಾಜ್ಯಪಾಲರಿಗೆ ಡೈರೆಕ್ಷನ್ ಕೊಡುವಂತ ಸಾಧ್ಯತೆ ಇದೆ. ಅತ್ಯಂತ ದೊಡ್ಡ ಪಕ್ಷ ಆಗಿರತಕ್ಕಂತ ಮತ್ತೆ ಅತ್ಯಂತ ದೊಡ್ಡ ಪಕ್ಷ ಮತ್ತೆ ಎಡಪಕ್ಷಗಳು ಬೆಂಬಲ ಕೊಟ್ಟಿವೆ, ಜೊತೆಗೆ ಕಾಂಗ್ರೆಸ್ ಕೂಡ ಬೆಂಬಲ ಕೊಟ್ಟಿದೆ. 116 ಶಾಸಕರು ಇರತಕ್ಕಂತಹ ಒಂದು ದೊಡ್ಡ ಸಮೂಹಕ್ಕೆ ಒಂದು ಅವಕಾಶವನ್ನ ಕೊಡಬೇಕು ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಒಂದ್ ವೇಳೆ ಹೇಳಿದ್ದೆ ಆದಲ್ಲಿ ವಿಧಾನಸಭೆಯಲ್ಲಿ ಬಹುಮತವನ್ನ ಸಾಬೀತುಪಡಿಸಬೇಕು ಅನ್ನುವಂಥದ್ದು ಏನಾದ್ರು ಸುಪ್ರೀಂ ಕೋರ್ಟ್ ಹೇಳಿದ್ದೆ ಆದಲ್ಲಿ ಆಗ ವಿಜಯ್ ಅವರಿಗೆ ಒಂದು ಚಾನ್ಸ್ ಸಿಗುತ್ತೆ. ಇಲ್ಲ ಅಂತಂದ್ರೆ ಇದೇ ರೀತಿಯಾಗಿ ಮುಂದುವರಿಯುತ್ತೆ. ವಿಸಿಕೆಯ ಡಿಮ್ಯಾಂಡ್ಗಳು ದಿನಕ್ಕೊಂದು ಹೆಚ್ಚಾಗ್ತಾನೆ ಹೋಗುತ್ತೆ. ಮತ್ತೆ ಬೇರೆ ಪಕ್ಷಗಳು ಕೂಡ ಇದೇ ರೀತಿಯಾದಂತಹ ಡಿಮ್ಯಾಂಡ್ ಅನ್ನು ಇಡಬಹುದು. ಒಂದ್ ವೇಳೆ ಪ್ರೊಲಾಂಗ್ ಆಗಿದ್ದೆ ಆದಲ್ಲಿ ಮತ್ತೆ ಎಡಪಕ್ಷಗಳು ಕೂಡ ಬೇರೆ ರೀತಿಯಾದಂತಹ ಯೋಚನೆಯನ್ನ ಮಾಡಬಹುದು. ಮತ್ತೆ ಟಿವಿಕೆ ಒಳಗಡೆ ಇರತಕ್ಕಂತಹ ಸದಸ್ಯರೇ ಬೇರೆ ರೀತಿಯಾಗಿ ಯೋಚನೆ ಮಾಡಬಹುದು. ಮತ್ತೆ ಡಿಎಂಕೆ ಮತ್ತು ಎಐಡಿಎಂಕೆ ಅಲಯನ್ಸ್ ಗಟ್ಟಿ ಆಗೋದಕ್ಕೆ ಮತ್ತಷ್ಟು ಸಹಕಾರಿ ಆಗಬಹುದು. ಮತ್ತೆ ಏನ್ ಬೇಕಾದ್ರೂ ಆಗಬಹುದಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಸಾಧ್ಯತೆಗಳಿವೆ. ರಂಗನಾಥ್, ಹರೀಶ್, ಹಿಂದೆ ಒಂದು ಗುರು ಶಿಷ್ಯರು ಅನ್ನುವಂಥ ಒಂದು ಸಿನಿಮಾ ಬಂದಿತ್ತು, ಅದರಲ್ಲಿ ಒಂದು ಬಹಳ ಅದ್ಭುತವಾದಂಥ ಲೈನ್ ಇದೆ, ದೊಡ್ಡ ಮನುಷ್ಯರು ದೊಡ್ಡವರಲ್ಲ ಅಂತ. ಹಂಗೇನೆ ದೊಡ್ಡ ಪಕ್ಷದವರು ದೊಡ್ಡವರಲ್ಲ ಅಂತ ರಾಜ್ಯಪಾಲರು ಹೇಳಿಬಿಟ್ರೆ ಮುಗಿದೋಯ್ತು. ಯಾಕಂದರೆ ರಾಜ್ಯಪಾಲರ ಅವಗಾಹನೆಗೆ ಬಿಟ್ಟಂಥ ಸಂಗತಿ, ಅವ್ರು ಕರೀತಾರೋ ಬಿಡ್ತಾರೋ ಎಲ್ಲ ನಂಬರ್ ತಗೊಂಬನ್ನಿ ಅಂತ ಮೊಲಾಗಿಲ್ಲ. ನೋಡಿ, ಕಥೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ನಿರ್ಮಾಪಕರು ಎಲ್ಲದನ್ನೂ ರೆಡಿ ಮಾಡ್ಕೊಂಡು ಹೋಗಿ ಮಾಡುವಂಥದ್ದು ಸಿನಿಮಾ. ರಾಜಕಾರಣಕ್ಕೂ ಸಿನಿಮಾಕ್ಕೂ ವ್ಯತ್ಯಾಸ ಇದೆ. ಇಲ್ಲಿ ಬಹಳ ಜನ ಆ್ಯಕ್ಷನ್ ಕಟ್ ಹೇಳಿಬಿಡ್ತಾರೆ. ದಟ್ ಇಸ್ ದ ಪ್ರಾಬ್ಲಮ್. ವಿಸಿಕೆ ಅಂತ ಒಂದು ಪುಟ್ಟ ಪಾರ್ಟಿ, 2 ಶಾಸಕರು ಹೊಂದಿರುವಂಥ ಪಾರ್ಟಿ ಆ್ಯಕ್ಷನ್ ಕಟ್ ಹೇಳ್ತಾ ಇದೆ ಅಂತಂದರೆ, ಸಿನಿಮಾದಲ್ಲಿ ನಿರ್ದೇಶಕ ಹೇಳಿದಾಗ ಮಾತ್ರ ಕ್ಲೈಮ್ಯಾಕ್ಸ್ ಬರುತ್ತೆ. ಇಲ್ಲಿ ಯಾರು ಯಾವ ಸಂದರ್ಭದಲ್ಲಿ ಹೆಂಗೆ ಬೇಕಾದರೂ ಕ್ಲೈಮ್ಯಾಕ್ಸ್ ಇಟ್ಬಿಡ್ಬೋದು. ಸಿನಿಮಾಕ್ಕೂ ರಾಜಕಾರಣಕ್ಕೂ ಇರುವಂಥ ವ್ಯತ್ಯಾಸ ಇದನ್ನೇ. ಸಿನಿಮಾದಲ್ಲಿ ಆಶ್ವಾಸನೆಗಳ ಮೇಲೆ ಆಶ್ವಾಸನೆ ಕೊಟ್ಟು ಫೈಟ್ ಮಾಡಿ ಹೀರೋ ಆಗಿಬಿಡ್ಬೋದು. ಆದರೆ ಇಲ್ಲಿ ನೀವು ಹೇಳಿದ್ದನ್ನು ಮಾಡಿ ಹೀರೋ ಆಗಬೇಕು, ಇಲ್ಲಾಂದರೆ ಝೀರೋ ಆಗ್ತೀರಿ. ಇದು ಸಂಗತಿ.